Mangalore University 6th semester BCom students are supposed to study a subject called Financial Accounting 6. Unit 4 of this subject is Alteration of Share Capital and Internal Reconstruction. In this video, I am going to introduce the concept of internal reconstruction to you all. Let us imagine that your company is struggling with huge losses from past several years, or your fixed assets are overvalued because of lack of provision for depreciation, or your company is overcapitalized. Now, what do you mean by overcapitalization? It is not equal to excess capital. Overcapitalization is a situation wherein you have issued a lot of capital or you have raised a lot of debt which is more than what your assets are actually worth. It means that your company is paying more of interest and dividend, which is eating up all the profits, and your company cannot sustain this for long. Andre nimma company long term sustain ಮಾಡೋದಕ್ಕಾಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ಸ್ ಎಲ್ಲ ನಿಮ್ಮ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ ಕಟ್ಟೋದ್ರಲ್ಲೇ ಹೋಗ್ತಾ ಇದೆ. ನಿಮ್ಮ ಅಸೆಟ್ಸ್ದು ವರ್ತ್ಗಿಂತ ಜಾಸ್ತಿ ನೀವು ಕ್ಯಾಪಿಟಲ್ನ ಇಶ್ಯೂ ಮಾಡಿಬಿಟ್ಟಿದ್ದೀರಾ. ಸೊ ಹಾಗಾಗಿ ಅಥವಾ ಡೆಟ್ಸನ್ನು ರೈಸ್ ಮಾಡಿದ್ದೀರಾ. ಸೊ ದಟ್ ಈಸ್ ಅ ಸಿಚುವೇಶನ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಸೊ ತುಂಬ ಬೇಗವಾಗಿ ನಿಮಗೆ ಬ್ಯಾಂಕ್ರಪ್ಸಿ ಫೇಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಓವರ್ ಕ್ಯಾಪಿಟಲೈಸೇಷನ್ ಇದ್ದರೆ. ಸೊ ಓವರ್ ಕ್ಯಾಪಿಟಲೈಸೇಷನ್ ಆಗ್ಬೋದು, ಅಥವಾ ತುಂಬ ವರ್ಷಗಳಿಂದ ಲಾಸಸ್ಸನ್ನು ಫೇಸ್ ಮಾಡ್ತಿರಬಹುದು, ಅಥವಾ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಓವರ್ ವ್ಯಾಲ್ಯೂಯೇಷನ್ ಆಗಿರಬಹುದು ಬಿಕಾಸ್ ಆಫ್ ಲ್ಯಾಕ್ ಆಫ್ ಡಿಪ್ರಿಸಿಯೇಷನ್ ಸರಿಯಾಗಿ ಪ್ರೊವೈಡ್ ಮಾಡಿದೆ. ಸೊ ಈ ಎಲ್ಲ ಕಾರಣಗಳಿಂದ ನಿಮ್ಮ ಕಂಪ್ನಿ ಸ್ಟ್ರಗಲ್ ಆಗ್ತಾ ಇದ್ದರೆ, ಸೊ ಯು ಹ್ಯಾವ್ ಒನ್ ಆಫ್ ದೀಸ್ 3 ಆಪ್ಷನ್ಸ್. ಐದರ್ ಯು ಕ್ಯಾನ್ ಲಿಕ್ವಿಡೇಟ್ ಯುವರ್ ಕಂಪನಿ, ಲಿಕ್ವಿಡೇಷನ್ ಆಫ್ ಯುವರ್ ಕಂಪನಿ ಅಂದರೆ ಕ್ಲೋಸಿಂಗ್ ಡೌನ್ ಯುವರ್ ಕಂಪನಿ, ಆರ್ ಯು ಕ್ಯಾನ್ ರಿಕನ್ಸ್ಟ್ರಕ್ಟ್ ದ ಕಂಪನಿ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ. ರಿಕನ್ಸ್ಟ್ರಕ್ಟ್ ಮಾಡ್ಬೋದು ನಿಮ್ಮ ಕಂಪ್ನಿನ, ಇಂಟರ್ನಲ್ಲಿ ರಿಕನ್ಸ್ಟ್ರಕ್ಷನ್ ಮಾಡ್ಬೋದು, ಇಲ್ಲ ಎಕ್ಸ್ಟರ್ನಲಿ ರಿಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ಏನು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂದರೆ ಅಂತ ಈ ವಿಡಿಯೋನಲ್ಲಿ ಐ ಆಮ್ ಗೋನ್ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. So just have a look at this balance sheet. It shows the situation that I have already explained. Andre overcapitalization ಆಗಿರಬಹುದು, ಅಥವಾ too much of accumulated losses. So ಈ ಸಿಚುವೇಶನ್ ಈ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೇನ್ ಮಾಡ್ತದೆ. ಹಿಯರ್ ಯು ಕ್ಯಾನ್ ಸಿ ಯು ಹ್ಯಾವ್ 21 lakh rupees ಟೋಟಲ್ ಅಸೆಟ್ಸ್. ಸೊ ಅದರಲ್ಲಿ ಆಲ್ಮೋಸ್ಟ್ 20 lakh rupees ಇಸ್ ಯೋರ್ ಲಾಂಗ್ ಟರ್ಮ್ ಫಂಡ್ಸ್. ಅಂದರೆ ನಿಮ್ಮ ಶೇರ್ ಕ್ಯಾಪಿಟಲ್ ಇಸ್ ಅರೌಂಡ್ 18 lakhs ಆ್ಯಂಡ್ ಡಿಬೆಂಚರ್ಸ್ ಇಸ್ 2 lakhs. ಸೊ ಯೋರ್ ಲಾಂಗ್ ಟರ್ಮ್ ಫಂಡ್ಸ್ ಇಸ್ ಸೋ ಮಚ್, ಆಲ್ಮೋಸ್ಟ್ 20 lakhs. ಆ 20 lakhsಲ್ಲಿ ನಿಮಗೆ ಫಿಕ್ಟಿಷಿಯಸ್ ಅಸೆಟ್ಸ್ ಆ್ಯಂಡ್ ಅಕ್ಯುಮುಲೇಟೆಡ್ ಲಾಸಸ್ ಸೇರಿಸಿದ್ರೆ 11,70,000 ನಿಮ್ಮ ಅಕ್ಯುಮುಲೇಟೆಡ್ ಲಾಸಸ್ಸೇ ಇದೆ 20 lakhsಲ್ಲಿ. ಸೊ ದಿಸ್ ಇಸ್ ಅ ಸಿಚುವೇಶನ್ ಆಫ್ ಓವರ್ ಕ್ಯಾಪಿಟಲೈಸೇಷನ್ ಆ್ಯಂಡ್ ನಾಟ್ ಡಿಪ್ಲಾಯಿಂಗ್ ಯೋರ್ ಕ್ಯಾಪಿಟಲ್ ಪ್ರಾಪರ್ಲಿ. ಸೊ ನಿಮ್ಮ ಅಸೆಟ್ಸ್ ವರ್ತ್ಗಿಂತ ಜಾಸ್ತಿ ನಿಮ್ಮ ಕ್ಯಾಪಿಟಲ್ ಇದೆ. ಸೊ ಆಲ್ ಯೋರ್ ಪ್ರಾಫಿಟ್ಸ್ ವಿಲ್ ಗೋ ಇನ್ ಪೇಯಿಂಗ್ ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಯು ಹ್ಯಾವ್ ಟೂ ಮಚ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್. ಸೊ ಈ ಥರದ್ದು ಬ್ಯಾಲೆನ್ಸ್ ಶೀಟ್ ಇದ್ದಾಗ ನಿಮ್ಮ ಕಂಪ್ನಿನಲ್ಲಿ ಯು ಕ್ಯಾನ್ ಗೋ ಫಾರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಆರ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಆರ್ ಲಿಕ್ವಿಡೇಟ್ ಯೋರ್ ಕಂಪನಿ ಬೇಸ್ಡ್ ಆನ್ ದ ಸಿಚುವೇಶನ್. Okay, so now what is internal reconstruction? Internal reconstruction is an arrangement. So it's an arrangement wherein you go to your creditors, debenture holders, shareholders and negotiate with them. You bargain with them saying that okay, ನಾವು ಈ ಥರ ಹೀಗೆ ಕಂಟಿನ್ಯೂ ಮಾಡಿದ್ರೆ ನಮ್ಮ ಕಂಪನಿ ಕ್ಲೋಸ್ ಮಾಡೋಂಥ ಸಿಚುವೇಶನ್ ಬರ್ಬೋದು. ಸೊ ಹಾಗಾಗಿ ಸೊ ಕೈಂಡ್ಲಿ ಆಕ್ಸೆಪ್ಟ್ ಲೆಸರ್ ಕ್ಲೇಮ್ಸ್, ನಿಮ್ಮ ಕ್ಲೇಮ್ಸನ್ನು ಕಮ್ಮಿ ಮಾಡ್ಕೊಳ್ಳಿ, ಸೊ ದ್ಯಾಟ್ ವಿ ಕ್ಯಾನ್ ರೈಟ್ ಆಫ್ ಅವರ್ ಅಕ್ಯುಮುಲೇಟೆಡ್ ಲಾಸಸ್ ಆ್ಯಂಡ್ ಕಂಟಿನ್ಯೂ ವಿತ್ ದ ಬಿಸ್ನೆಸ್. ಸೊ ಓವರ್ ದ ಇಯರ್ಸ್ ಯು ಕ್ಯಾನ್ ಆಲ್ಸೋ ಗೆಟ್ ಗುಡ್ ವ್ಯಾಲ್ಯೂ. ಆ ಥರ ನೀವು ನೆಗೋಷಿಯೇಟ್ ಮಾಡಬಹುದು ಶೇರ್ ಹೋಲ್ಡರ್ಸ್ ಜೊತೆ, ಕ್ರೆಡಿಟರ್ಸ್ ಜೊತೆ, ಡಿಬೆಂಚರ್ ಹೋಲ್ಡರ್ಸ್ ಜೊತೆ. ಆ್ಯಂಡ್ ಸೊ ಅವರು ಒಪ್ಕೊಂಡು ಅವರ ಕ್ಲೇಮ್ಸನ್ನು ಕಮ್ಮಿ ಮಾಡ್ಕೊಂಡ್ಮೇಲೆ ಏನು ಬಂದಿರುತ್ತೋ ಹಣ, ಅಂದರೆ ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಮಿಕ್ಕಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಅಕ್ಯುಮುಲೇಟೆಡ್ ಲಾಸಸ್ ಅಂದರೆ P&L ಅಕೌಂಟ್ ಮತ್ತು ವೇರಿಯಸ್ ಫಿಕ್ಟಿಷಿಯಸ್ ಅಸೆಟ್ಸ್ ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಗುಡ್ ವಿಲ್, ಅದು ಇದು ಎಲ್ಲ ರೈಟ್ ಆಫ್ ಮಾಡಿಬಿಡ್ಬಹುದು. ಆ್ಯಂಡ್ ನಿಮ್ಮ ಅಸೆಟ್ಸನ್ನು ಫೇರ್ ವ್ಯಾಲ್ಯೂನಲ್ಲಿ ನೀವು ತೋರಿಸ್ಬೋದು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ದ್ಯಾಟ್ ದ ಬ್ಯಾಲೆನ್ಸ್ ಶೀಟ್ ಶೋಸ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಫೈನಾನ್ಷಿಯಲ್ ಪೊಸಿಷನ್. So internal reconstruction is an arrangement wherein capital of shareholders, claims of debenture holders and creditors are reduced, accumulated losses are written off, assets are valued at their fair value, and balance sheet shows true and fair view of financial position. So internal reconstruction alli nimma ಡಿಬೆಂಚರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಮತ್ತು ಶೇರ್ ಹೋಲ್ಡರ್ಸ್ದು ಕ್ಲೇಮ್ಸನ್ನು ರೆಡ್ಯೂಸ್ ಅಥವಾ ಆಲ್ಟರ್ ಮಾಡಿ ಬಂದಿರೋಂತಹ ಹಣದಲ್ಲಿ, ಅಂದರೆ ಅವ್ರದ್ದು ಕ್ಲೇಮ್ಸ್ ಏನು ರೆಡ್ಯೂಸ್ ಆಗಿರುತ್ತೆ ಅದನ್ನೆಲ್ಲ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ತೋರಿಸ್ತಿರ್ತೀರ. ಸೊ ಆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಏನು ಅಕ್ಯುಮುಲೇಟ್ ಆಗಿರುತ್ತೆ ಬ್ಯಾಲೆನ್ಸು, ಅದರಲ್ಲಿ
ನೀವು ನಿಮ್ಮ ಅಕ್ಯುಮುಲೇಟೆಡ್ ಲಾಸಸ್ ಅಂದರೆ P&L ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಫಿಕ್ಟಿಷಿಯಸ್ ಅಸೆಟ್ಸ್ನೆಲ್ಲ ರೈಟ್ ಆಫ್ ಮಾಡಿಬಿಡ್ಬೋದು, ಅಂದರೆ ತೆಗೆದು ಹಾಕ್ಬಿಡ್ಬೋದು ನಿಮ್ಮ ಬ್ಯಾಲೆನ್ಸ್ ಶೀಟಿಂದ. ಆ್ಯಂಡ್ ನಿಮ್ಮ ಅಸೆಟ್ಸ್ನೆಲ್ಲ ಫೇರ್ ವ್ಯಾಲ್ಯೂನಲ್ಲಿ ತೋರಿಸಬಹುದು. ಸೊ ಬ್ಯಾಲೆನ್ಸ್ ಶೀಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ಇಂಟರ್ನಲಿ ನೀವು ನಿಮ್ಮ ಕಂಪನಿನ ರಿಕನ್ಸ್ಟ್ರಕ್ಟ್ ಮಾಡ್ತೀರಾ. ಓಕೆ, ಸೊ ದ್ಯಾಟ್ಸ್ ಕಾಲ್ಡ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. So there are two forms of internal reconstruction. One is reorganizing or altering of share capital. One more is reduction of share capital. So reorganizing or altering of share capital nalli ಏನಾಗುತ್ತೆ, share capital na ನೀವು increase ಅಥವಾ decrease ಮಾಡಬಹುದು. How do you increase it? By making fresh issue. ಹೇಗೆ decrease ಮಾಡ್ತೀರಾ? By cancelling unissued shares. ಅನ್ಇಶ್ಯೂಡ್ ಶೇರ್ಸ್, ಇಶ್ಯೂ ಆಗದೇ ಇರುವಂತಹ ಶೇರ್ಸ್ನ ಕ್ಯಾನ್ಸಲ್ ಮಾಡೋದು. ಸೊ ಹಾಗೆ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಆಗುತ್ತೆ. ಇಲ್ಲ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ನ ಮಾಡಿ ನಿಮ್ಮ ಶೇರ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡುವಂಥದ್ದು. ಆರ್ ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್ ಆ್ಯಂಡ್ ವೈಸ್ ವರ್ಸಾ. ಶೇರ್ಸನ್ನು ಸ್ಟಾಕಾಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲ ಸ್ಟಾಕನ್ನು ಶೇರ್ಸಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಏನು ಶೇರ್ಸ್ ಆ್ಯಂಡ್ ಸ್ಟಾಕ್ ಅಂತ ಹೇಳಿದ್ರೆ ಏನು ಡಿಫ್ರೆನ್ಸು? ಇನಿಷಿಯಲಿ ನೀವು ಕಂಪನಿನ ಶುರು ಮಾಡುವಾಗಲಿ ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗಲ್ಲಿ ಶೇರ್ಸ್ನ ಇಶ್ಯೂ ಮಾಡುವಾಗಲಿ ಶೇರ್ಸೇ ಇಶ್ಯೂ ಮಾಡಬೇಕು. ಡೈರೆಕ್ಟ್ಲಿ ನೀವು ಕಂಪನಿ ಸ್ಟಾಕನ್ನು ಇಶ್ಯೂ ಮಾಡೋದಕ್ಕಾಗೋದಿಲ್ಲ. ಸೊ ಇನಿಷಿಯಲಿ ಕಂಪನಿ ಶುಡ್ ಇಶ್ಯೂ ಶೇರ್ಸ್. ಸೊ ಕಂಪ್ಲೀಟ್ಲಿ ಫುಲ್ಲಿ ಪೇಯ್ಡ್ ಶೇರ್ಸ್ ಆದಮೇಲೆ ಅದನ್ನು ನೀವು ಸ್ಟಾಕಾಗಿ ಕನ್ವರ್ಟ್ ಮಾಡಬಹುದು. ಅಂದರೆ ಶೇರ್ಸನ್ನು ಫುಲ್ಲಿ ಪೇಯ್ಡ್ ಶೇರ್ಸ್ನ ಮಾತ್ರ ನೀವು ಸ್ಟಾಕಾಗಿ ಕನ್ವರ್ಟ್ ಮಾಡಬಹುದು. ಆ್ಯಂಡ್ ಹ್ಯಾಂಡ್ಲಿಂಗ್ ಆಫ್ ಸ್ಟಾಕ್ಸ್ ಆರ್ ಈಸಿ, ದಟ್ಸ್ ವೈ ಶೇರ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟಾಕ್. ಓಕೆ, ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನಲ್ಲಿ ಪರ್ಮಿಟ್ ಇರಬೇಕು, ಅಂದರೆ ಅದರಲ್ಲಿ ಮೆನ್ಷನ್ ಆಗಿರಬೇಕು ದಟ್ ಯು ಕ್ಯಾನ್ ಕನ್ವರ್ಟ್ ಯುವರ್ ಶೇರ್ಸ್ ಇಂಟು ಸ್ಟಾಕ್ ಇನ್ ಫ್ಯೂಚರ್ ಅಂತ. ಸೊ this conversion of shares into stock or stock into shares is a part of altering or reorganizing your share capital. Next is consolidation of shares of smaller amount to shares of larger amount. Say for example you have 5,000 shares of rupees 10 each. Okay, so 5,000 shares of 10 each na ನೀವೇನು ಮಾಡಬಹುದು, 500 shares of rupees 100 each ಅಂದರೆ 10 ರೂಪಾಯಿ ಶೇರನ್ನ 100 ರೂಪಾಯಿ ಕನ್ವರ್ಟ್ ಮಾಡಿದ್ರೆ, ಸೊ 10 ಶೇರನ್ನ ಕನ್ಸಾಲಿಡೇಟ್ ಮಾಡಿ 1 ಶೇರ್ ಮಾಡ್ತಾ ಇರ್ತೀರ. ಸೊ ಯು ಆರ್ ಕನ್ಸಾಲಿಡೇಟಿಂಗ್ ಶೇರ್ಸ್ ಆಫ್ ಸ್ಮಾಲರ್ ಅಮೌಂಟ್, ಅಂದರೆ 10 ಶೇರ್ಸ್ ಆಫ್ rupees 10 ಈಚನ್ನು ಕನ್ವರ್ಟ್ ಮಾಡಿ 100 rupees 1 ಶೇರ್ ಮಾಡ್ತೀರಾ, ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್ ಮಾಡ್ತೀರಾ. ಸೊ ದ್ಯಾಟ್ ಬಿಕಮ್ಸ್ ಯುವರ್ ಕನ್ಸಾಲಿಡೇಷನ್. ಸೊ 5,000 shares of rupees 10 each na ನೀವು 500 shares of rupees 100 each ಮಾಡ್ಕೊಳ್ಬಹುದು. ಸೊ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ 50,000 rupees ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಕನ್ಸಾಲಿಡೇಷನ್. ವೆರಸ್ ಸಬ್ಡಿವಿಷನ್ ಆಫ್ ಶೇರ್ಸ್ ಅಂದರೆ ಲಾರ್ಜರ್ ಅಮೌಂಟ್ ಇರೋದನ್ನ ಸ್ಮಾಲರ್ ಅಮೌಂಟ್ ಕನ್ವರ್ಟ್ ಮಾಡೋದು. ಸೊ 100 ರೂಪಾಯಿ 1 ಶೇರ್ ಇದ್ದರೆ ಅದನ್ನು 1 ಶೇರನ್ನು 10 ಶೇರಾಗಿ ಮಾಡೋದು, 10 shares of rupees 10 each ಅಂತ. ಸೊ ಸಬ್ ಡಿವಿಷನ್ ಮಾಡೋದು. ಸೊ ದಟ್ಸ್ ಕಾಲ್ಡ್ ಲಾರ್ಜರ್ ಅಮೌಂಟ್ ಟು ಸ್ಮಾಲರ್ ಅಮೌಂಟ್. ಸೇ ಫಾರ್ ಎಕ್ಸಾಂಪಲ್ 70,000 shares of rupees 100 each, so which will be 70 lakhs. You are reducing it to 7 lakh shares of rupees 10 each. So that's called subdivision of shares. Okay, so ಈ ರೀತಿ ಇದು ಯಾವುದನ್ನಾದರೂ ಮಾಡಿ ನಿಮ್ಮ ಶೇರ್ ಕ್ಯಾಪಿಟಲ್ನ ನೀವು ಆಲ್ಟರ್ ಅಥವಾ ರಿಆರ್ಗನೈಸ್ ಮಾಡ್ಬೋದು. ದಿಸ್ ಇಸ್ ಒನ್ ಫಾರ್ಮ್ ಆಫ್ your internal reconstruction. Whereas one more form is reduction of share capital. Reduction of share capital, share capital na reduce ಮಾಡೋದು ಅಂತ ಹೇಳಿದ್ರೆ ಕ್ಲೇಮ್ಸೇ ರೆಡ್ಯೂಸ್ ಆಗೋಗುತ್ತೆ. ಸೊ ಅವರ ಪೇಡ್ ಅಪ್ ವ್ಯಾಲ್ಯೂ ಎಲ್ಲ ರೆಡ್ಯೂಸ್ ಮಾಡುವಂಥದ್ದು. ಈಗ ಸೇ 10 rupees per share ಫುಲ್ಲಿ ಪೇಯ್ಡ್ ಇರುತ್ತೆ, you are reducing it to 5 rupees per share or 7 rupees per share. So share ವ್ಯಾಲ್ಯೂನೇ, ಫೇಸ್ ವ್ಯಾಲ್ಯೂನೇ ರೆಡ್ಯೂಸ್ ಮಾಡುವಂತಹದ್ದು, ದಟ್ ಇಸ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಈ ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೇಮೇ ಕಮ್ಮಿ ಮಾಡ್ತಾ ಇದ್ದೀರಾ ನೀವು, ಕ್ಲೇಮ್ ಆಫ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸೇ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ನಿಮಗೆ ಕೋರ್ಟ್ ಪರ್ಮಿಷನ್ ಬೇಕು. ದ ಸ್ಯಾಂಕ್ಷನ್ ಆಫ್ ಕೋರ್ಟ್ ಶುಡ್ ಬಿ ಒಬ್ಟೈನ್ಡ್, ದಟ್ ಇಸ್ ಟ್ರಿಬ್ಯುನಲ್ದು ಪರ್ಮಿಷನ್ ಬೇಕು. ಟ್ರಿಬ್ಯುನಲ್ ಶುಡ್ ಅಪ್ರೂವ್ ದಿಸ್ ಇಫ್ ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಶೇರ್ ಕ್ಯಾಪಿಟಲ್. ಅಲಾಂಗ್ ವಿತ್ ದಟ್ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಆಗಿರಬೇಕು. ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಹೇಳಿದ್ರೇನೋ, ಯಾರೆಲ್ಲ ನಿಮ್ಮ ಜನರಲ್ ಮೀಟಿಂಗ್ನಲ್ಲಿ ವೋಟ್ ಮಾಡ್ತಾರೋ 75% ಮೆಜಾರಿಟಿ ಅವರು ವೋಟ್ ಮಾಡಿರಬೇಕು ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು. ಸೊ ದ ವೋಟ್ಸ್ ಫಾರ್ ದಿಸ್ ಶುಡ್ ಬಿ 75% ಅಟ್ ಲೀಸ್ಟ್. ಸೊ ದಟ್ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಆಗಿರಬೇಕು. ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು ಇದನ್ನು ಆಥರೈಸ್ ಮಾಡಬೇಕು. ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಓಕೆ ಯು ಕ್ಯಾನ್ ಗೋ ಅಹೆಡ್ ವಿತ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಅದ್ರ ಪರ್ಮಿಷನ್ ಇರಬೇಕು. ಸೊ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಇಸ್ ಡೆಲ್ಟ್ ಇನ್ ಸೆಕ್ಷನ್ 66 ಆಫ್ ಕಂಪನೀಸ್ ಆ್ಯಕ್ಟ್ 2013. ಸೊ ಅದರ ಪ್ರಕಾರ ನೀವು ಇವು ಮೂರು ಇದ್ದರೆ ಮಾತ್ರ ಯು ಕ್ಯಾನ್ ಗೋ ಅಹೆಡ್ ವಿತ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ನ ರೆಡ್ಯೂಸ್ ಮಾಡಬಹುದು ಈ ರೀತಿಯ ಎಮರ್ಜೆನ್ಸಿ ಸಿಚುವೇಷನಲ್ಲಿ. ನೆಕ್ಸ್ಟ್ ಯು ಹ್ಯಾವ್ ಇಂಟರ್ನಲ್ ವರ್ಸಸ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ನೀವು ಹೊಸ ಕಂಪನಿನ ಫಾರ್ಮ್ ಮಾಡ್ತಿದ್ದೀರ. ಯು ಆರ್ ಫಾರ್ಮಿಂಗ್ ಅ ನ್ಯೂ ಕಂಪನಿ ಆ್ಯಂಡ್ ಯು ಆರ್ ಲಿಕ್ವಿಡೇಟಿಂಗ್ ದಿ ಓಲ್ಡ್ ಕಂಪನಿ. ಓಕೆ, ಆ್ಯಂಡ್ ದ ನ್ಯೂ ಕಂಪನಿ is formed only to take over the business of the old company. So you form a new company just to take over the business of old company. ಸೊ ಒಂದು ಹಳೆ ಕಂಪನಿನ ಕ್ಲೋಸ್ ಮಾಡಿ
ಆ ಹೊಸ ಕಂಪನಿನ ಫಾರ್ಮ್ ಮಾಡಿ, ಅದೇ ಸೇಮ್ ಸೆಟ್ ಆಫ್ ಪ್ರಮೋಟರ್ಸೇ ಹೊಸ ಕಂಪನಿನ ಫಾರ್ಮ್ ಮಾಡಿ ಹಳೆ ಕಂಪನಿನಲ್ಲಿರುವಂತಹ ಬೇಕಾಗಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಮಾತ್ರ ಹೊಸ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಓಲ್ಡ್ ಕಂಪನಿ ಆರ್ ಟ್ರಾನ್ಸ್ಫರ್ ಟು ದ ನ್ಯೂ ಕಂಪನಿ ವಿಚ್ ಇಸ್ ಫಾರ್ಮ್ಡ್ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಟೇಕಿಂಗ್ ಓವರ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಓಲ್ಡ್ ಕಂಪನಿ. ಸೊ ದಟ್ಸ್ ಕಾಲ್ಡ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನಲ್ಲಿ ಏನಾಗುತ್ತೆ, ಹೊಸ ಕಂಪನಿ ಫಾರ್ಮೇಷನ್ ಆಗುತ್ತೆ, ಅ ನ್ಯೂ ಕಂಪನಿ ಇಸ್ ಫಾರ್ಮ್ಡ್ ಆ್ಯಂಡ್ ದ ಓಲ್ಡ್ ಕಂಪನಿ ಇಸ್ ಲಿಕ್ವಿಡೇಟೆಡ್. ಸೊ ಹಳೆ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಹೊಸ ಕಂಪನಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಓಕೆ, ವೆರಸ್ ಇನ್ ಕೇಸ್ ಆಫ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ನೋ ನ್ಯೂ ಕಂಪನಿ ಇಸ್ ಫಾರ್ಮ್ಡ್ ಆ್ಯಂಡ್ ನೋ ಕಂಪನಿ ಇಸ್ ಲಿಕ್ವಿಡೇಟೆಡ್. ಯಾವುದೇ ಕಂಪನಿನ ನೀವು ಕ್ಲೋಸ್ ಮಾಡಲ್ಲ, ಇಲ್ಲ ಯಾವುದೇ ಹೊಸ ಕಂಪನಿನೂ ಫಾರ್ಮ್ ಆಗೋದಿಲ್ಲ. ವೆರಸ್ in external reconstruction a new company will be formed and old company will be closed and the assets and liabilities will be transferred. Okay, so in case of internal reconstruction court confirmation is required. Court should confirm, court should approve your internal reconstruction, whereas external reconstruction can be done without court's confirmation. Next, external reconstruction can be carried out easily. So external reconstruction is quite easy, whereas internal reconstruction is slow and tedious because you have to take the approval of the court, you have to pass a special resolution, your article should approve it, and then you have to go and negotiate with your creditors and shareholders. So a lot of work is there in case of internal reconstruction. So it's a slow and tedious process. Whereas in external reconstruction you are just forming a new company, transferring all your assets and liabilities to the new company. So it's quite an easy process. Next, company will be able to set off past losses against future profits. ಸೊ ಇದು ಹಳೆ ಕಂಪನಿನೇ ನೀವು ಇಂಟರ್ನಲಿ ರಿಕನ್ಸ್ಟ್ರಕ್ಷನ್ ಮಾಡಿ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೂ ಹೊಸ ಕಂಪನಿ ಫಾರ್ಮ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಫ್ಯೂಚರಲ್ಲಿ ನಿಮಗೆ ಆಗುವಂತಹ ಪ್ರಾಫಿಟ್ಸ್ನಲ್ಲಿ ನೀವು ಹಳೆ ಲಾಸಸ್ಸನ್ನು, ಅಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ 2020-21 ತನಕ ನಿಮಗೆ ಲಾಸಸ್ ಆಗಿದೆ. ಸೊ ವಾಟ್ ಎವರ್ ಲಾಸಸ್ ಆರ್ ದೇರ್ ಇನ್ ದ ಪಾಸ್ಟ್ 2-3 ಇಯರ್ಸ್ದು ಲಾಸನ್ನು ನೀವು ಫ್ಯೂಚರ್ ಪ್ರಾಫಿಟ್ಸಲ್ಲಿ ಸೆಟ್ ಆಫ್ ಮಾಡಬಹುದು. ಅಂದರೆ ಈಗ ನಾನು 2022 ಆ್ಯಂಡ್ 2023 ಆ ವರ್ಷದಲ್ಲಿ ಏನು ಪ್ರಾಫಿಟ್ ಮಾಡಿರ್ತೀನಿ ಅದರಲ್ಲಿ ಹಳೆ ಲಾಸಸ್ನ ಸೆಟ್ ಆಫ್ ಮಾಡಬಹುದು ಇನ್ ಕೇಸ್ ಆಫ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್, ಬಿಕಾಸ್ ಯಾವುದೇ ಕಂಪನಿಲಿ ಕ್ಲೋಸ್ ಆಗ್ತಾ ಇಲ್ಲ. ಸೊ ದ ಸೇಮ್ ಕಂಪನಿ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ ವಿತ್. ವೆರಸ್ ಹಿಯರ್ ಯು ಆರ್ ಕ್ಲೋಸಿಂಗ್ ಡೌನ್ ದ ಕಂಪನಿ. ಇನ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಒಂದು ಹಳೆ ಕಂಪನಿನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಪಾಸ್ಟ್ ಲಾಸಸ್ನ ನೀವು ಫ್ಯೂಚರ್ ಪ್ರಾಫಿಟ್ಸ್ನಲ್ಲಿ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಹೊಸ ಕಂಪನಿಯ ಫ್ಯೂಚರ್ ಪ್ರಾಫಿಟ್ಸಲ್ಲಿ ಹಳೆ ಕಂಪನಿಯ ಪಾಸ್ಟ್ ಲಾಸಸ್ನ ಸೆಟ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಯಾಕಂದರೆ ಹಳೆ ಕಂಪನಿಯ ಕ್ಲೋಸ್ ಆಗಿ ಹೊಸ ಕಂಪನಿ ಸ್ಪೆಷಲ್ ಆಗಿ ಫಾರ್ಮ್ ಆಗ್ತಾ ಇರೋದು. ಸೊ ಹಾಗಾಗಿ ದಿ ಸೆಟ್ಟಿಂಗ್ ಆಫ್ ಪಾಸ್ಟ್ ಲಾಸಸ್ ಕೆನಾಟ್ ಬಿ ಡನ್ ಹಿಯರ್. ವೆರಸ್ ಹಿಯರ್ ಯು ಕ್ಯಾನ್ ಸೆಟ್ ಆಫ್ ದ ಪಾಸ್ಟ್ ಲಾಸಸ್. ಏನು ಸೆಟ್ ಆಫ್ ಮಾಡೋದು ಪಾಸ್ಟ್ ಲಾಸ್ ಅಂತ ಹೇಳಿದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ 21-22 ಅಥವಾ 22-23 ಆ ವರ್ಷದಲ್ಲಿ ಪ್ರಾಫಿಟ್ ಆಗಿದೆ. ಸೊ ಬಂದಿರೋ ಪ್ರಾಫಿಟ್ಸಲ್ಲಿ ಅಂದರೆ ನಿಮ್ಮ P&L ಅಕೌಂಟಲ್ಲಿ ಹಳೆ ವರ್ಷದ ಲಾಸ್ಗಳನ್ನು, ಅಂದರೆ 2019-20 ಏನೇನು ಲಾಸ್ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ಪೋರ್ಷನ್, ಸೇ 1/5 ಆಫ್ ಪೋರ್ಷನನ್ನು ಸೆಟ್ ಆಫ್ ಮಾಡೋದು. ಅಂದರೆ ಓಕೆ, ಪಾಸ್ಟ್ ಲಾಸಸ್ ಆರ್ ಸೆಟ್ ಆಫ್ ಅಂತ. ಸೊ ನಿಮ್ಮ ಪ್ರಾಫಿಟ್ಸ್ ಕಮ್ಮಿ ಆಗುತ್ತೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ನೀವು ಪೇ ಮಾಡಬೇಕಾಗಿರೋದು ಸ್ವಲ್ಪ ಇಳಿಯುತ್ತೆ. ಸೊ ಈ ಬೆನಿಫಿಟ್ ನಿಮಗೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನಲ್ಲಿ ಸಿಗುತ್ತೆ, ವೆರಸ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್ ಹಿಯರ್ ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಯಾವುದು ಎಲ್ಲಿಗೂ ಟ್ರಾನ್ಸ್ಫರ್ ಆಗೋಲ್ಲ, ಹಳೆಯ ಕಂಪನಿನಲ್ಲೇ ಇರುತ್ತೆ ಆ್ಯಂಡ್ ಅಲ್ಲೇ ಕಂಟಿನ್ಯೂ ಆಗುತ್ತೆ, ಜಸ್ಟ್ ರಿವ್ಯಾಲ್ಯೂಯೇಷನ್ ಆಗುತ್ತೆ. ವೆರಸ್ ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹೊಸ ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಳೆಯ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹೊಸ ಕಂಪನಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ. ಆ್ಯಂಡ್ ದ ಲಾಸ್ಟ್ ಡಿಫ್ರೆನ್ಸ್ ಇಸ್ capital is reduced, claims of creditors are reduced. Here there is no reduction of capital. External reconstruction alli yavude capital reduction agala, whereas internal reconstruction alli capital and claims of creditors are reduced or waived. So I hope you have understood the difference between internal and external reconstruction. Let's move on to the journal entries. Now ಈಗ share capital, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು ಅಥವಾ ಇಕ್ವಿಟಿ ಶೇರ್ಸ್ ಆಗಿರ್ಬೋದು, ವೆನ್ ಯು ಆರ್ ರೆಡ್ಯೂಸಿಂಗ್ ಸೇ 10 rupees ಶೇರನ್ನು ನೀವು 8 rupeesಗೆ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ ಅವಾಗ ದ ಜರ್ನಲ್ ಎಂಟ್ರೀಸ್ ವಿಲ್ ಬಿ ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಟ್ ನಂಬರ್ ಆಫ್ ಶೇರ್ಸ್ ಇಂಟು 10 rupees, ಟು ನ್ಯೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆರ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ನಂಬರ್ ಆಫ್ ಶೇರ್ಸ್ ಇಂಟು 8 rupees. ಸೇ 10 rupees ಶೇರ್ಸ್ನ 8 rupeesಗೆ ಕನ್ವರ್ಟ್ ಮಾಡೋದ್ರಿಂದ ಇಲ್ಲಿ 8 rupees ತೋರಿಸ್ತೀರಾ. ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ವಿಲ್ ಬಿ 10 rupees. ಟು ಕ್ಯಾಪಿಟಲ್ ರಿಡಕ್ಷನ್ 2 rupees ಇಲ್ಲಿ ಬರುತ್ತೆ. Okay, 2 rupees into number of shares. So I hope you have understood. Here the face value of shares get changed. Face value of shares na ನೀವು ಚೇಂಜ್ ಮಾಡುವಾಗ ಈ ರೀತಿಯ ಎಂಟ್ರಿ ಬರೀತೀರಾ. ಓಕೆ, ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಟು ಕ್ಯಾಪಿಟಲ್ ರಿಡಕ್ಷನ್. ಸೊ ನಿಮಗೆ ಪ್ರಾಬ್ಲಮ್ಸಲ್ಲಿ ಸಾಮಾನ್ಯವಾಗಿ ಈ ಎಂಟ್ರಿ ಕಾಣಿಸಿಗುತ್ತೆ.
ಅಕಸ್ಮಾತ್ ಫೇಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ, ಇಫ್ ಯು ಆರ್ ನಾಟ್ ಚೇಂಜಿಂಗ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಅಂದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, there is no change in the face value but only the paid up value is reduced. Say ಈಗ 10 rupees per share rupees 8 paid up ಇರೋದನ್ನ 10 rupees per share rupees 6 paid up ಮಾಡ್ತಿದ್ದೀರಾ. You are just reducing the paid up value without changing the face value. So in that case you will just write share capital account return to capital reduction 2 rupees into number of shares. That's all. So these are pro forma journal entries which will help you in ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್. ಸೊ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟ್ಸ್ನ ನೋಡಿಕೊಂಡು ಈ ಥರ ಜರ್ನಲ್ ಎಂಟ್ರಿ ಬರೆದು ಅಮೌಂಟ್ ಹಾಕಿದ್ರೆ ಆಗೋಯ್ತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಜರ್ನಲ್ ಎಂಟ್ರಿ. ಡಿಬೆಂಚರ್ಸ್ಗೆ ನೀವು ಹೊಸ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ, ಹಳೆ ಡಿಬೆಂಚರ್ ಹೋಲ್ಡರ್ಸ್ಗೆ ಹೊಸ ಡಿಬೆಂಚರ್ಸ್ನ ಇಶ್ಯೂ ಮಾಡಿದ್ರೆ ಯು ಬಿ ರೈಟಿಂಗ್ ಓಲ್ಡ್ ಡಿಬೆಂಚರ್ಸ್ ಅಕೌಂಟ್ ರಿಟರ್ನ್ ಟು ನ್ಯೂ ಡಿಬೆಂಚರ್ಸ್ ಟು ಕ್ಯಾಪಿಟಲ್ ರಿಡಕ್ಷನ್. ಸೊ ಇಫ್ ದ ಡಿಬೆಂಚರ್ ಹೋಲ್ಡರ್ಸ್ ಆರ್ ಆಕ್ಸೆಪ್ಟಿಂಗ್ ನ್ಯೂ ಡಿಬೆಂಚರ್ಸ್ ಅಟ್ ಲೋವರ್ ಅಮೌಂಟ್, ಸೊ ಈಗ 10% ಡಿಬೆಂಚರ್ಸ್ ಪ್ಲೇಸಲ್ಲಿ ನೀವು 12% ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ 10% ಡಿಬೆಂಚರ್ಸ್ ಅಕೌಂಟ್ ರಿಟರ್ನ್ to 12% debentures account to capital reduction. Okay, say ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಈಗ ಸೇ 1 lakh rupees ಡಿಬೆಂಚರ್ಸ್ ಇದ್ದರೆ ಹೊಸ ಡಿಬೆಂಚರ್ಸ್ಗೆ ಸೇ ನೀವು ಬರೀ ಒಂದು 80,000 ಕೊಟ್ಬಿಟ್ಟು ರಿಮೈನಿಂಗ್ 20,000ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕ್ತಿರ್ತೀರ. ವೆರಸ್ ನೀವು ರಿಡಕ್ಷನ್ ಮಾಡುವಾಗ ಇಫ್ ದರ್ ಇಸ್ ನೋ ನ್ಯೂ ಡಿಬೆಂಚರ್ ಇಶ್ಯೂಡ್, ಯಾವುದು ಹೊಸ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ ಬರೀ ಅವರ ಕ್ಲೇಮ್ನ ರೆಡ್ಯೂಸ್ ಮಾಡಿದ್ರೆ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಕ್ರೆಡಿಟರ್ಸ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ರಿಡಕ್ಷನ್ ಇಫ್ ದರ್ ಇಸ್ ರಿಡಕ್ಷನ್ ಇನ್ ದ ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್. ಕ್ರೆಡಿಟರ್ಸ್ಗೆ ಕೊಡುವಂಥ ಹಣದಲ್ಲಿ ನೀವೇನಾದ್ರು ಕಮ್ಮಿ ಆದರೆ ಅಥವಾ ರಿಡಕ್ಷನ್ ಮಾಡಿದ್ರೆ ಕ್ರೆಡಿಟರ್ಸ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ರಿಡಕ್ಷನ್. ಸೊ ಎನಿ ಡಿಕ್ರೀಸ್ ಇನ್ ಲಯಬಿಲಿಟಿ ಆರ್ ಇನ್ಕ್ರೀಸ್ ಇನ್ ಅಸೆಟ್ ವಿಲ್ ಗೋ ಟು ಕ್ಯಾಪಿಟಲ್ ರಿಡಕ್ಷನ್. ಎಷ್ಟು ಲಯಬಿಲಿಟಿ ಡಿಕ್ರೀಸ್ ಆಗುತ್ತೋ ಅಥವಾ ಎಷ್ಟು ಅಸೆಟ್ ಇನ್ಕ್ರೀಸ್ ಆಗುತ್ತೋ ಆ ಹಣನ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಹಾಕ್ತಾ ಹೋಗ್ತೀರಾ. ಓಕೆ, ಸಿಂಪಲ್. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟು ನ್ಯೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಕ್ಯಾಪಿಟಲ್ ರಿಡಕ್ಷನ್. ಇಲ್ಲಿ ಕ್ಯಾಪಿಟಲ್ ರೆಡ್ಯೂಸ್ ಆಗ್ತದೆ. ಸೊ ಎಷ್ಟು ರೆಡ್ಯೂಸ್ ಆಗಿದೆಯೋ ಕ್ಯಾಪಿಟಲು ಆ ಹಣನ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅನ್ನೋದಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ಹೌ ಮಚ್ ಎವರ್ ಕ್ಯಾಪಿಟಲ್ ಇಸ್ ರೆಡ್ಯೂಸ್ ಯು ಆರ್ ಟ್ರಾನ್ಸ್ಫರಿಂಗ್ ದಟ್ ಅಮೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸಿಮಿಲರ್ಲಿ ಇಲ್ಲಿ ಡಿಬೆಂಚರ್ಸ್ ಕ್ಲೇಮ್ ರೆಡ್ಯೂಸ್ ಆಗ್ತದೆ, ಯು ಟ್ರಾನ್ಸ್ಫರ್ ದಟ್ ಅಮೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಇಲ್ಲಿ ಕ್ರೆಡಿಟರ್ಸ್ದು ಕ್ಲೇಮ್ ರೆಡ್ಯೂಸ್ ಆಗ್ತದೆ. ಸೊ ಎನಿ ಲಯಬಿಲಿಟಿ ಡಿಕ್ರೀಸ್ ಆದರೆ ನಮ್ಮ ಸಾಲಗಳು ಕಮ್ಮಿ ಆದಾಗ ನಮಗೆ ಬೆನಿಫಿಟ್ ಅಲ್ವಾ. ಸೊ ಯು ಟ್ರಾನ್ಸ್ಫರ್ ದಟ್ ಬೆನಿಫಿಟ್ to an account called capital reduction account. Similarly, asset value ಜಾಸ್ತಿ ಆದರೆ ಅಥವಾ appreciation ಆದರೆ, when you revalue your assets and you find that the value of asset has increased, then in that case you will transfer that benefit to capital reduction. So asset the value ಆಸ್ತಿಯ ಬೆಲೆ ಜಾಸ್ತಿ ಆದಾಗಲೂ ನಿಮಗೆ ಬೆನಿಫಿಟ್. ಸೊ ಆ ಬೆನಿಫಿಟ್ನ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಯು ವಿಲ್ ರೈಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಇಫ್ ದರ್ ಇಸ್ ಅ ಬೆನಿಫಿಟ್. ಸೊ ವಾಟ್ ಸಾರ್ಟ್ಸ್ ಆಫ್ ಬೆನಿಫಿಟ್ ವಿಲ್ ಯು ಹ್ಯಾವ್? ಲಯಬಿಲಿಟಿ ಡಿಕ್ರೀಸ್ ಆ್ಯಂಡ್ ಅಸೆಟ್ ಇನ್ಕ್ರೀಸ್. ಸೊ ಈ ಎಲ್ಲ ಕೇಸ್ಗಳಲ್ಲೂ ಯು ಆರ್ ಟ್ರಾನ್ಸ್ಫರಿಂಗ್ ಇಟ್ ಟು ಕ್ಯಾಪಿಟಲ್ ರಿಡಕ್ಷನ್. ದೆನ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಇದ್ದರೆ ಯು ವಿಲ್ ಜಸ್ಟ್ ರೈಟ್ ಲೈಕ್ ಜಸ್ಟ್ ಹೌ ಯು ರೈಟ್ ಸ್ಯಾಲ್ರಿ ಪೇಯ್ಡ್ಗೆ ಸ್ಯಾಲ್ರಿ ಅಕೌಂಟ್ ರಿಟರ್ನ್ ಟು ಬ್ಯಾಂಕ್ ಅಂತ ಹೆಂಗೆ ಬರೀತೀರ, ದ ಸೇಮ್ ವೇ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಯು ವಿಲ್ ರೈಟ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ರಿಟರ್ನ್ ಟು ಬ್ಯಾಂಕ್ ಬೀಯಿಂಗ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಯ್ಡ್. ಓಕೆ, ಸೊ ಎನಿ ಡಿಕ್ರೀಸ್ ಇನ್ ದ ಲಯಬಿಲಿಟಿ ಆರ್ ಇನ್ಕ್ರೀಸ್ ಇನ್ ದ ಅಸೆಟ್ ಯು ಟ್ರಾನ್ಸ್ಫರ್ ದಟ್ ಬೆನಿಫಿಟ್ ಟು ಅನ್ ಅಕೌಂಟ್ ಕಾಲ್ಡ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ದೆನ್ ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಏನು ಅಕ್ಯುಮುಲೇಟ್ ಆಗಿರುತ್ತೆ ಬ್ಯಾಲೆನ್ಸು ಅದನ್ನು ಉಪಯೋಗಿಸ್ಕೊಂಡು, ಅದರಲ್ಲಿರೋ ಬ್ಯಾಲೆನ್ಸನ್ನು ಉಪಯೋಗಿಸ್ಕೊಂಡು ಯು ರೈಟ್ ಆಫ್ ಆಲ್ ಯೋರ್ ಅಕ್ಯುಮುಲೇಟೆಡ್ ಲಾಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಫಿಕ್ಟಿಷಿಯಸ್ ಅಸೆಟ್ಸ್ ಇದನ್ನೆಲ್ಲ ತೆಗೆದು ಹಾಕ್ತಾರೆ ಬ್ಯಾಲೆನ್ಸ್ ಶೀಟಿಂದ. ಸೊ ಟು P&L ಅಕೌಂಟ್, to preliminary expenses, to discount on issue of shares or debentures, to underwriting commission, to advertising suspense, ಇವೆಲ್ಲ miscellaneous expenses that you show in your balance sheet. ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸುವಂತಹ ಬೇಡದೇ ಇರೋ ಅಸೆಟ್ಸ್ಗಳು P&L account, preliminary expenses, discount on issue of shares or debentures, underwriting commission, advertising suspense, ಇವೆಲ್ಲ they are nominal assets or fictitious assets. They exist only for namesake. Okay, so these are there ಟು ಬಿ ರಿಟರ್ನ್ ಆಫ್ ಇನ್ ಫ್ಯೂಚರಲ್ಲಿ ಬರುವಂತಹ ಪ್ರಾಫಿಟ್ಸಲ್ಲಿ ರೈಟ್ ಆಫ್ ಮಾಡೋದಕ್ಕೆ ಅಂತ ನೀವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾ ಇರ್ತೀರ. ಸೊ ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಅಕ್ಯುಮುಲೇಟ್ ಆಗಿರೋ ಬ್ಯಾಲೆನ್ಸಲ್ಲಿ ಒಟ್ಟಿಗೆ ಇದನ್ನೆಲ್ಲ ತೆಗೆದಾಕ್ಬಿಡ್ತೀರಾ ಬ್ಯಾಲೆನ್ಸ್ ಶೀಟಿಂದ. ಓಕೆ, ಸೊ ಇಟ್ಸ್ ಯೋರ್ ಬ್ಯಾಲೆನ್ಸ್ ಶೀಟ್ ಸ್ಟಾರ್ಟ್ ಶೋಯಿಂಗ್ ಟ್ರೂ ಆ್ಯಂಡ್ ಫೇರ್ ಪಿಕ್ಚರ್ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್. ನೆಕ್ಸ್ಟ್ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 6th ಜರ್ನಲ್ ಎಂಟ್ರಿನಲ್ಲಿ ನೀವು ಪೇ ಮಾಡಿರೋದನ್ನು ಇಲ್ಲಿ ರೈಟ್ ಆಫ್ ಮಾಡಿಬಿಡ್ತೀರಾ. ಬಿಕಾಸ್ ನೀವು ಜನರಲಿ ಎಕ್ಸ್ಪೆನ್ಸಸ್ನೆಲ್ಲ ಯು ವಿಲ್ ಟ್ರಾನ್ಸ್ಫರ್ ಟು P&L account, ಬಟ್ ಹಿಯರ್ ಯು ಹ್ಯಾವ್ written off P&L account, right? So that's why you are making use of capital reduction account balance to write off your reconstruction expenses also. So goodwill, trademarks, patents, so ಏನು ಅನಗತ್ಯದ್ದು
assets ಇದೆಯೋ ಅದನ್ನೆಲ್ಲ ತೆಗೆದು ಹಾಕ್ತೀರಾ. ಓವರ್ ವ್ಯಾಲ್ಯೂಡ್ ಪೋರ್ಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಎನಿ ಅದರ್ ಅಸೆಟ್ಸ್ ಇಫ್ ಯು ಹ್ಯಾವ್, ಯು ವಿಲ್ ಜಸ್ಟ್ ರೈಟ್ ಇಟ್ ಆಫ್. ಆ್ಯಂಡ್ ಇನ್ನೂ ಬ್ಯಾಲೆನ್ಸ್ ಮಿಕ್ಕಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. So this is called utilization of capital reduction account balance to write off accumulated losses and fictitious assets. Okay, so this is the main entry in any given problem, and this will always be there. This entry will always come in all the problems. Okay, so here we have come to the end of the journal entries. So you have standard 7 journal entries. Okay, so I hope you have understood the meaning and differences between internal reconstruction and external reconstruction. So let's just summarize it once. If the company is facing the problem of huge losses, overcapitalization and overvalued assets, it may go for either internal reconstruction, external reconstruction or liquidation. Internal reconstruction takes two forms, either reorganization or reduction of share capital. And external reconstruction is where a new company is formed just to take over the assets and liabilities of the old company. Okay, so I hope you have understood this entire concept of internal reconstruction. So in the further videos we are going to solve the problems on the internal reconstruction. Thank you so much.